ಸಿಎಂ ಅಂಗಳಕ್ಕೆ ನಾಯಕತ್ವ ಬದಲಾವಣೆ ಕಿಚ್ಚು. ಸಿದ್ದರಾಮಯ್ಯ ಕಡೆಗೆ ಬೊಟ್ಟು ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಅಂಗಳಕ್ಕೆ ಈಗ ಒಂದು ನಾಯಕತ್ವ ಬದಲಾವಣೆಯ ಕಿಚ್ಚು ತಟ್ಟಿದೆ. ಇನ್ನು ಸಿದ್ದರಾಮಯ್ಯ ಕಡೆಗೆ ಬೊಟ್ಟು ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆಯ ಬಗ್ಗೆ ಸಿಎಂ ಉತ್ತರ ಕೊಡ್ತಾರೆ. ಸಮಯ ಬಂದಾಗ ಅವರೇ ರಾಜ್ಯದ ಜನತೆಗೆ ಎಲ್ಲವನ್ನೂ ಕೂಡ ಹೇಳ್ತಾರೆ. ಇನ್ನು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾನು ಸಿಎಂ ಹೈಕಮಾಂಡ್ ಸೇರಿಯೇ ಈ ಒಂದು ತೀರ್ಮಾನ ಆಗಿದೆ. ನಾಯಕತ್ವ ವಿಚಾರದ ಬಗ್ಗೆ ನಾನು ಸಿಎಂ ಮಾತನಾಡಿದ್ದೇವೆ. ಟೈಮ್ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ. ಹಾಗಾದ್ರೆ ಆ ಒಂದು ಸಮಯ ಯಾವಾಗ ಬರುತ್ತೆ? ನಾನು ಎಲ್ಲರಿಗೂ ಉತ್ತರ ಕೊಡೋಕೆ ತಯಾರಿಲ್ಲ ಅಂತ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಮತ್ತೆ ಸಿದ್ದುಗೆ ಕೊಟ್ಟ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆನಪು ಮಾಡಿದ್ದಾರೆ. ಡಿಕೆ ಸುರೇಶ್ ಅವರು ಕೂಡ ಕೊಟ್ಟ ಮಾತನ್ನ ನೆನಪು ಮಾಡುವ ಕೆಲಸ ಮಾಡಿದ್ರು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಈ ಮೊದಲೇ ಕೊಟ್ಟ ಮಾತಿನ ವಿಚಾರವಾಗಿ ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ಈಗ ಮತ್ತೆ ಕೊಟ್ಟ ಮಾತನ್ನ ನೆನಪು ಮಾಡುವ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ನಾಯಕತ್ವ ಬದಲಾವಣೆಯ ಕಿಚ್ಚು ಈಗ ಕಾಂಗ್ರೆಸ್ನಲ್ಲಿ ವ್ಯಾಪಿಸ್ತಾ ಇದೆ. ಈಗಲಾದ್ರೂ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಡುತ್ತಾ ಅಂತ ನೋಡ್ಬೇಕಾಗತ್ತೆ. ಇನ್ನು ಸಮಯ ಬಂದಾಗ ಅವರೇ ರಾಜ್ಯದ ಜನತೆಗೆ ಎಲ್ಲವನ್ನು ಕೂಡ ಹೇಳ್ತಾರೆ. ನಾನು ಮತ್ತೆ ಸಿದ್ದರಾಮಯ್ಯ ಅವರು ಜೊತೆಗೆ ಹೈಕಮಾಂಡ್ ಮೂರೂ ಜನರು ಕೂಡ ಕುಳಿತು ಈ ಒಂದು ವಿಚಾರವಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಒಂದು ತೀರ್ಮಾನ ಏನು ಅನ್ನೋದು ಜನರಿಗೂ ಕೂಡ ಸ್ಪಷ್ಟಪಡಿಸಬೇಕಾಗತ್ತೆ. ಯಾಕೆಂತಂದ್ರೆ ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಸಾಕಷ್ಟು ಗೊಂದಲಗಳಿದ್ದಾವೆ. ಹಾಗಾಗಿ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ. ನಾನು ನಾಳೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವ ವಿಚಾರ. ಸಿದ್ದರಾಮಯ್ಯ ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡು ತೀರ್ಮಾನ. ಆ ತೀರ್ಮಾನ ಏನಿದೆ ಅಂದ್ರೆ ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನ್ ಕದ್ದು ಮುಚ್ಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ. ಸಿದ್ದರಾಮಯ್ಯನವರೇ ಟೈಮ್ ಬಂದು ಏನ್ ಅದಕ್ಕೆ ಉತ್ತರ ಹೇಳ್ಬೇಕು ಅದನ್ನ ಜನಕ್ಕೆ, ರಾಜ್ಯ ಜನಕ್ಕೆ ಸಲ್ಲಪ್ಪ. ನಾನು ನಾಳೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವ ವಿಚಾರ. ಸಿದ್ದರಾಮಯ್ಯ ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡು ತೀರ್ಮಾನ. ಆ ತೀರ್ಮಾನ ಏನಿದೆ ಅಂದ್ರೆ ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನ್ ಕದ್ದು ಮುಚ್ಕೊಂಡು ಇಬ್ರು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಮೊದಲೆಲ್ಲ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಹೈಕಮಾಂಡ್ ಅತ್ತ ಬೊಟ್ಟು ಮಾಡುವ ಕೆಲಸ ಮಾಡ್ತಾ ಇದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ಇವಾಗ ಸಿಎಂ ಅತ್ತ ಬೊಟ್ಟು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಾ? ಸಾಹಿತ್ಯ ಡಿಕೆ ಶಿವಕುಮಾರ್ ಆಗಾಗ ಒಂದೊಂದು ಬೌನ್ಸ್ ಬಾಲ್ ಗಳನ್ನ ಎತ್ತಿರ್ತಾರೆ. ಆದ್ರೆ ಅದು ಬೌನ್ಸ್ ಆಗ್ಲಿ ಅಂತಲ್ಲ, ನೇರವಾಗಿ ತಟ್ಟವ್ರಿಗೆ ತಟ್ಲಿ ಅನ್ನೋ ಕಾರಣಕ್ಕೆ ಆ ಮಾತುಗಳನ್ನ ಹೇಳ್ತಿರ್ತಾರೆ. ನಾಯಕತ್ವದ ವಿಚಾರ ಅಥವಾ ತಮ್ಮ ಮಧ್ಯೆ ಆದಂತಹ ಒಪ್ಪಂದದ ವಿಚಾರಗಳನ್ನ ಅವರು ಕೂಡ ಇತ್ತೀಚೆಗೆ ಅಂದ್ರೆ ನ್ಯಾಷನಲ್ ಮೀಡಿಯಾ ಒಂದರಲ್ಲಿ ಮಾತನಾಡಿದ ಬಳಿಕ ಇದೆಲ್ಲದಕ್ಕೂ ಕೂಡ ರೆಕ್ಕೆ ಪುಕ್ಕ ಬಂದಿದ್ದು. ಆ ಮಾತನಾಡುವಂತಹ ಪರಿಸ್ಥಿತಿ ಕೂಡ ಅಂದ್ರೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಎಲ್ ಬೇಕಂದ್ರಲ್ಲಿ ಏನೇನೋ ಮಾತನಾಡುವಂತಹ ವ್ಯಕ್ತಿತ್ವ ಇರುವಂತಹ ರಾಜಕಾರಣಿ ಅಲ್ಲ. ತಾವು ಮಾತನಾಡಿದಂತಹ ಮಾತು, ಪರಿಸ್ಥಿತಿ ಜೊತೆಗೆ ವಾತಾವರಣ ಎಂತದ್ದು ಅನ್ನೋದನ್ನ ನೋಡ್ಕೊಂಡೇ ಮಾತನಾಡುವಂತದ್ದು. ಇವತ್ತು ಕೂಡ ಅದೇ ರೀತಿಯಾದಂತಹ ಮತ್ತೊಂದು ಬೌನ್ಸ್ ಬಾಲ್ ಹಾಕಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಮ್ಮ ನಡುವೆ ಆಗಿರುವಂತಹ ಒಪ್ಪಂದಗಳು ಏನಿದ್ರು ಕೂಡ ಸಿಎಂಗೆ ಗೊತ್ತು. ಸಮಯ ಬಂದಾಗ ಸಿಎಂ ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನೋ ಮೂಲಕ ತಮ್ಮ ನಾಯಕತ್ವ ವಿಚಾರವನ್ನ ಈಗ ಸಿಎಂ ಅಂಗಳಕ್ಕೆ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಈ ಮೂಲಕ ಮತ್ತೊಮ್ಮೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಏನೂ ಇಲ್ಲ, ಸಿಎಂ ಸಿದ್ದರಾಮಯ್ಯ ಬಿಟ್ಕೊಡೋದಕ್ಕೆ ಒಪ್ಪಿದ್ರೆ ಮಾತ್ರ ಇವೆಲ್ಲವೂ ಸಾಧ್ಯ ಅನ್ನುವಂತಹ ಚರ್ಚೆ ಏನಿತ್ತು, ಆ ಚರ್ಚೆಗೆ ಇದೀಗ ಮತ್ತೊಂದು ರೆಕ್ಕೆ ಬಂದಿರುವಂತಹದ್ದಕ್ಕೆ ಸ್ಪಷ್ಟ ಉದಾಹರಣೆ ಸಿಗ್ತಾ ಇದೆ. ಯಾಕಂದ್ರೆ ಸಹಜವಾಗಿ ನಾಯಕತ್ವ ವಿಚಾರವಾಗಿ ಎಲ್ಲಿಂದ ಉಟ್ಕೊಳ್ತು ಅಥವಾ 4 ಜನರ ಮಧ್ಯೆ ಆಗಿದೆ ಅನ್ನುವಂತಹದ್ದು ಅಥವಾ ಮುಂಬರುವಂತಹ ದಿನಗಳಲ್ಲಿ ಬಿಟ್ಕೊಡ್ತಾರ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹದ್ದು ಎಲ್ಲವೂ ಕೂಡ ಗೊಂದಲಮಯವಾಗಿರುವಂತಹ ಬೆನ್ನಲ್ಲೇ ಇದೀಗ
ಒಂದು ಸ್ಪಷ್ಟತೆಯನ್ನ ಸೂಕ್ಷ್ಮವಾಗಿ ಹೇಳಿರುವಂತಹದ್ದು ಡಿ ಕೆ ಶಿವಕುಮಾರ್. ಏನು ಸಿದ್ದರಾಮಯ್ಯ ಅವರು ಕಾಲ ಬಂದಾಗ ಅದನ್ನ ಮಾತಾಡ್ತಾರೆ ಅನ್ನುವಂತಹದ್ದು, ಅವರೇ ಬಿಟ್ಕೊಡ್ಬೇಕು ಅನ್ನುವಂತಹದ್ದನ್ನ ತುಚ್ಛವಾಗಿ ಹೇಳ್ದಂಗಿತ್ತು. ಹಾಗಾಗಿ ಈ ನಾಯಕತ್ವ ವಿಚಾರ ಇಲ್ಲಿಗೆ ನಿಲ್ಲೋ ಹಂಗೆ ಕಾಣಿಸ್ತಿಲ್ಲ. ಬಜೆಟ್ ಅಧಿವೇಶನದ ಬಳಿಕವೂ ಕೂಡ ಇದು ಮುಂದುವರಿಯುತ್ತೆ. ಆದ್ರೆ ಒಂದಿಷ್ಟು ವಿಚಾರ ಚುರುಕಾಗಿ ನಡೆಯುತ್ತೆ ಅನ್ನುವಂತಹದ್ದಂತೂ ಸ್ಪಷ್ಟ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.